ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಶಕ್ತಿ ರೂಪಿಣಿ ಕಳರ ಬಳಿಗೈ ಗೆಲುವಡೆ ಅಸಾಧ್ಯ ಎಂದೆನುತ್ತ ಇದು ಸರಿಯಲ್ಲ. ತಿಳಿದಳು ಕ್ಷಣದೊಳಗೆ ಬಲಿಗೆ ಸಿಲುಕಿದೆ ಮೋಗದ ಬಲಿಗೆ ಸಿಲುಕಿಸಿ ಕಾರ್ಯವು ಇದುವೇ ಸರಿ. ಸುಲಭವೆನುತ್ತಲೇ ಹೇಗೆ? ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನಯ ಮನದೊಳಗೆ ಎಂದು ಯೋಚಿಸಿ ಮಗಮಾಯಿ ಎಂದು ಯೋಚಿಸಿ ಮಗಮಾಯೆ ದೈತ್ಯ ವೃಂದವ ಮೋಹಿಸಿ ಹರಿಯೇ ದೈತ್ಯ ವೃಂದವ ಮೋಗಿಸಿ ಹರಿಗೆ ಮೋಗಿಸಿ ಹರಿಗೆ ಮೋಗಿಸಿ ಹರಿಯೇ ಸುಂದರ ತಳಿ ಅಂದು ಕೌಶಿಕಿಯ ಸುಂದರ ತಳೆದಳೆಂದು ಕೌಶಿಕಿಯಾಗಿ ಕೌಶಿಕಿಯ ಮೆರವ ಕದಂಬ ವನ ತೋಳಂದು ಆ ಆ ಆ ಸುಂದರ ಕಾರ ತಳೆದಂದು ಕೌಶಿಕಿಯಾಗಿ
ಮೂಡಿಸಿ ತರಿಯ ತರಿಯೇ ದುರುಳರಾದಂತಹ ಶುಂಭನಿಶುಂಭನ ಉಪಟಳಕ್ಕೆ ಒಳಪಟ್ಟು ಅಳುತ್ತಿದ್ದಂತಹ ಸುಮನಸರಿಗೆ ಅಭಯ ಎನ್ನುವಂತಹ ಸೆರಗನ್ನು ಹೊದಿಸಿ ರಕ್ಷಿಸುತ್ತೇನೆ ಮಕ್ಕಳೇ ಎನ್ನುವಂತೆ ನುಡಿದದ್ದಾಯಿತು. ನುಡಿದಂತೆ ನಡೆದುಕೊಳ್ಳಬೇಕೋ ಬೇಡವೋ? ಹಾಗಾಗಿ ಬಹಳಷ್ಟು ಆಲೋಚಿಸಿದೆ. ಯಾಕೆ ಸಂಕಲ್ಪ ಮಾತ್ರದಿಂದ ದುರುಳರನ್ನ ಕೊಲ್ಲುವಂತಹ ಸಮರ್ಥೆ ನಾನು ಇಟ್ಟಿದ್ದರೂ ಕೂಡ ಅದು ಈ ಕಾಲಕ್ಕೆ ಸಮಂಜಸವಲ್ಲ ಎನ್ನುವ ಹಾಗೆ ತಿಳಿದು ಬೆಂಕಿಯಿಂದ ಆಕರ್ಷಿಸಲ್ಪಟ್ಟಂತಹ ಪತಂಗವೊಂದು ಹೇಗೆ ಬೆಂಕಿಯಲ್ಲೇ ಬಿದ್ದು ನಶಿಸಿ ಹೋಗುವುದು, ಹಾಗೆಯೇ ವನದ ಆಂತರ್ಯದಲ್ಲಿರುವಂತಹ ನನ್ನನ್ನು ಕಂಡು ದುರುಳರು ಒಬ್ಬೊಬ್ಬರಾಗಿ ಆಕರ್ಷಿತರಾಗಿ ಇಲ್ಲಿಗೆ ಬರಬೇಕು. ಹಾಗೆ ಬಂದಂತಹ ರಾಕ್ಷಸರನ್ನು ಸಂದರ್ಭೋಚಿತವಾಗಿ ವಧಿಸಬೇಕೆನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಹೇಗದು? ಏನು ಮಾಡೋಣ? ಸುತ್ತಲೂ ನೋಡಿದರೆ ಕಗ್ಗತ್ತಲು ತುಂಬಿದೆ. ಭೂಮಿಗೆ ಸೂರ್ಯನ ಒಂದು ರಶ್ಮಿಯೂ ಕೂಡ ತಾಗುವುದಿಲ್ಲ. ಅಂತಹ ಕತ್ತಲೆ ತುಂಬಿದ ಈ ವನಾಂತರ್ಯದಲ್ಲಿ ನನ್ನಂತಹ ಹೆಣ್ಣೊಬ್ಬಳು ಇದ್ದಾಳೆ ಎನ್ನುವ ವಿಚಾರವರ ಗಮನಕ್ಕೆ ಬರಬೇಕೋ ಬೇಡ? ಅದಕ್ಕಾಗಿ ಬಹಳಷ್ಟು ಆಲೋಚಿಸಿ ಒಂದು ನಿರ್ಧಾರವನ್ನು ಮಾಡಿದ್ದೇನೆ. ನಾನು ರೂಪಾಂತರಗೊಂಡಿದ್ದೇನೆ. ಭವ್ಯವೂ ದಿವ್ಯವೂ ಆಗಿರುವಂತಹ ನನ್ನ ದೇಹವನ್ನು ಮರೆಮಾಚಿ ಸುಂದರ ಆಕೃತಿಯೊಂದನ್ನು ಧರಿಸಿ ಕೌಶಿಕೆಯಾಗಿ ಈ ವನದಲ್ಲಿ ನೆಲೆಸಬೇಕೆನ್ನುವಂತಹ ತೀರ್ಮಾನವನ್ನು ಮಾಡಿತ್ತು. ಆದರೆ ನನ್ನ ಇರವು ಅವರ ಗಮನಕ್ಕೆ ಬರಬೇಕಾದರೆ ಸೂಕ್ತವಾದಂತಹ ವ್ಯವಸ್ಥೆ ಆಗಬೇಕು ಬೇಡ? ಅದಕ್ಕೆ ಕನಕ ದಿನಕರ ಕೋಟಿ ಹೇಗೆ ದಿನಕರ ಕೋಟಿ ತೇಜದಲ್ಲಿ ದಿನಕರ ಕೋಟಿ ತೇಜದಲ್ಲಿ ತನ್ನ ತನು ಕಾಂತಿಯನು ಬೀರುತ್ತಲ್ಲಿ ತನ್ನ ತನು ಕಾಂತಿಯನು ಬೀರುತ್ತಲ್ಲಿ ತೇಜದಲ್ಲಿ ತನ್ನ ತನು ಕಾಂತಿಯನು ಬೀರುತ್ತಲ್ಲಿ
ದಿನಗಳ ಕೋಟಿ ತೇಜದಲ್ಲಿ ತನ್ನ ತನು ಕಾಂತಿಯನ್ನು ಬೀರುತ್ತಲೇ ಮನವ ಮೋಹಿಸುವ ಗಾಯನವ ಪಾಡುತ್ತಾನೆ ಮನವ ಮೋಹಿಸುವ ಮನವ ಮೋಹಿಸುವ ಗಾಯನ ಪಾಡುತ್ತಲಿ ಮನವ ಮೋಹಿಸುವ ಗಾಯನ ಪಾಡುತ್ತಲಿ ವಗಿಲದಿ ತನುಜರ ವಂಚಿಪೆಗೇನು ತಲೆ ವಗಿಲದಿ ತನುಜರ ವಂಚಿಸಿ 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 ತನುಜರ ವಂಚಿಪೆಯನುತ್ತಲೇ ವಹಿಲದಿ ಮಹಬಾಯಿ ಆ ವಿಚಾರ ದುರುಳರ ಗಮನಕ್ಕೆ ಬರಬೇಕಿದ್ದರೆ ಯೋಗ್ಯವಾದಂತಹ ವ್ಯವಸ್ಥೆಯಾಗಬೇಕು. ಆಗಲೇ ಹೇಳಿದ ಹಾಗೆ ಸೂರ್ಯನ ಒಂದು ರಶ್ಮಿಯೂ ಕೂಡ ಈ ಭೂಮಿಯನ್ನು ಸ್ಪರ್ಶಿಸುವುದಿಲ್ಲ. ಕಗ್ಗತ್ತಲು ತುಂಬಿದಂತಹ ಈ ಕಾನನದಲ್ಲಿ
ಎನ್ನುವಂತೆ ಭಾಸವಾಗಬೇಕು. ಹಾಗಾದ್ರೆ ಏನು ಮಾಡೋಣ? ಅದಕ್ಕಾಗಿ ನನ್ನ ತನುಕಾಂತಿಯನ್ನೇ ಹೆಚ್ಚಿಸಿಕೊಂಡಿದ್ದೇನೆ. ಆ ಪ್ರಭೆಯನ್ನು ವನದ ಎಲ್ಲೆಡೆ ಪಸರಿಸಿದ್ದೇನೆ. ಈ ತನುಕಾಂತಿಯವರ ಕಣ್ಣಿಗೆ ಕುಕ್ಕಿದಾಗ ಇದರ ಮೂಲ ಸ್ಥಾನ ಯಾವುದು ಎಂದು ಹುಡುಕಿಕೊಂಡು ಬರಲಾರದೆ ಖಂಡಿತವಾಗಿಯೂ ಬಂದೇ ಬರುತ್ತಾರೆ. ಅಷ್ಟೇ ಸಾಕಾಗುವುದಿಲ್ಲ. ವ್ಯಕ್ತಿಯೋರ್ವನು ಪ್ರಾಣಿಯೊಂದು ಒಂದು ವಸ್ತುವಿನಡೆಗೆ ಸಂಪೂರ್ಣವಾಗಿ ಆಕರ್ಷಣೆಯಾಗಬೇಕಾದ್ರೆ ಪಂಚೇಂದ್ರಿಯಗಳು ಕ್ರಿಯಾಶೀಲವಾಗಬೇಕು. ಕಣ್ಣಿಗೇನೋ ಕೆಲಸ ಕೊಟ್ಟೆ, ಮೂಗಿಗೆ ಹೌದು ನನ್ನ ತನುಗಂಧವನ್ನು ಅದು ಮಾರುತನ ಕೈಗೊಪ್ಪಿಸಿ ಎಲ್ಲೆಡೆ ಪಸರಿಸುವಂತೆ ಆಜ್ಞಾಪಿಸಿದ್ದೇನೆ. ಈ ತನುಗಂಧವನ್ನು ಅವರು ಮೂಸಿದಾಗ ಇದರ ಮೂಲವನ್ನು ಹುಡುಕಿಕೊಂಡು ಖಂಡಿತ ಇಲ್ಲೇ ಬಂದೇ ಬರುತ್ತಾರೆ. ಇನ್ನು ಕಿವಿ ಕರ್ಣಾನಂದಕರವಾದಂತಹ ಶುಶ್ರಾವ್ಯವಾದಂತಹ ಹಾಡನ್ನು ಹಾಡಬೇಕು. ಕೈಯಲ್ಲಿ ವೀಣೆಯನ್ನು ಹಿಡಿದು ಅದರ ತಂತೆಗಳನ್ನು ಮೀಟುತ್ತಾ ಹಾಡನ್ನು ಹಾಡಿದಾಗ ಈ ಹಾಡಿನ ಮೂಲವನ್ನು ಹುಡುಕಿಕೊಂಡು ದುರುಳರು ಇಲ್ಲಿ ಬರಲಾರದೆ ಖಂಡಿತವಾಗಿಯೂ ಬಂದೇ ಬರುತ್ತಾರೆ. ಹಾಗೆ ಬಂದಂತಹ ದುರುಳರು ನನ್ನ ಅತಿಶಯವಾದಂತಹ ಸೌಂದರ್ಯವನ್ನು ಕಂಡು ಆಕರ್ಷಿತರಾಗಿ ನನ್ನನ್ನು ಸ್ಪರ್ಶಿಸುವುದಕ್ಕೆ ಬಂದಾಗ ಅದಕ್ಕೆ ಅವಕಾಶ ಇಲ್ಲ, ಅವರನ್ನು ವಂಚಿಸಿ ತರಿಯಬೇಕು ಎನ್ನುವಂತಹ ನಿರ್ಧಾರವನ್ನು ಕೈಗೊಂಡಿದ್ದೇನೆ. ಎಲ್ಲವೂ ಸರಿ. ಆದರೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದರೆ ನನ್ನಂತಹ ಯೋಗ್ಯತಾವಂತರಿಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಕೋ ಬೇಡ? ಎಲ್ಲಿದೆ ಸ್ವಾಮಿ? ಎಲ್ಲಿ ಕುಳಿತುಕೊಳ್ಳುವುದು? ಹಾ 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 ಸಂಕಲ್ಪಿಸಿದ್ದೇ ತಡ. ದೇವತೆಗಳೆಲ್ಲರೂ ಒಂದಾಗಿ ಅದೋ 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 ಕನಕದ ಉಯ್ಯಾಲೆಯನ್ನೇ ಧರೆಗಿಳಿಸಿದ್ದಾರೆ. ಇದನ್ನು ಸರಿಯಾಗಿ ಗಮನಿಸಿ ನೋಡಿ. ಆದಿ ಮಧ್ಯ ಅಂತ್ಯ ರಹಿತವಾದಂತಹ ಉಯ್ಯಾಲೆ. ಈ ಉಯ್ಯಾಲೆ ಯಾಕಾಗಿ ಬಂತು ಅಂತ ಕೇಳಿದ್ರೆ ದುರುಳರನ್ನು ಸಂಹರಿಸುವಲ್ಲಿ ತಾಯಿಗೆ ಅನುಕೂಲವಾಗಿರಲಿ ಎಂದು ಹಾಗೆ ದೇವತೆಗಳೇ ಸೃಜಿಸಿದ್ದಂತಹ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳುತ್ತೇನೆ, ಕೈಯಲ್ಲಿ piಡಿದಿರುವಂತಹ ವೀಣೆಯನ್ನ ನುಡಿಸುತ್ತೇನೆ, ಹಾಡನ್ನ ಹಾಡುತ್ತೇನೆ. ದುರುಳರು ಯಾವಾಗ ಇತ್ತ ಕಡೆ ಬರುತ್ತಾರೆ ಎನ್ನುವ ನಿರೀಕ್ಷೆಯಲ್ಲ. ಧೂರ್ತ ಶುಂಭಾಸುರನ ನೇಮದಿ ಪೃಥ್ವಿಯೆಲ್ಲ ಸಂಚರಿಸಿ ಶೋಧಿಸುವ ಎಂದನುತ
ಶಂಭುವೆ ಇದಿರೋಗಿ ಬಂದರೂ ಕೂಡ ಲೆಕ್ಕಿಸಲಾರೆವು. ಯುದ್ಧವನ್ನು ಮಾಡಿದೆವು, ಮಧ್ಯಕ್ಕೆ ಬಂದ ನಾರದ ನಮ್ಮೊಳಗೆ ಸಂಧಾನ ಯೋಗ್ಯತೆ ತಿಳಿದು ಮಂತ್ರಿ ಪದವಿ ಕೊಟ್ಟು ದೇವತೆಗಳ ಇರವನ್ನು ಹುಡುಕಬೇಕು. ಅದಕ್ಕಾಗಿ ಹೊರಟವರು ನಾವು. ಎಲ್ಲಿ ನೋಡಿದ್ರು ಕೂಡ ದೇವತೆಗಳ ಪದ್ಯ ಇಲ್ಲ. ಅರ್ಪಣ ತರ್ಪಣ ಎಲ್ಲವೂ ಕೂಡ ಕೇಳುವಾಗ ಮನಸ್ಸಿಗೆ ಸಮಾಧಾನ. ಆದ್ರೆ ತಮ್ಮ ಏನು ತಿರುಗಾಟದ ಪರಿಣಾಮ ಕುಡಿಯಬೇಕು, ತಿನ್ನಬೇಕು,
ಶ್ರಮವ ಕಳೆವೆ ಎಂದಿರುತ್ತ ಬರಲು 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 ಕದಂಬವನ ದಿಡಿಗೆ ಎಲ್ಲಿದ್ದೀಯೋ? ಇಲ್ಲಿರುವೆ. ಹೇಗೆ ನಮ್ಮ ಬೇಟೆ? ಬರ್ತೀರ ಬೇಟೆ? ಸತ್ಯ ಹೇಳಬೇಕಾ? ಏನು ಅನುಮಾನ ಇತ್ತು ನನಗೆ. ಯಾಕೆ? ಬೇಟೆಗೆ ಹೊರಡುವುದಕ್ಕಿಂತ ಮುಂಚೆ ಬೇಟೆ ಆಗುತ್ತದಾ ಇಲ್ವೋ ಅಂತ ಹೆದರಿಕೆ. ಮತ್ತೆ ತಿರುಗಾಟ ಅರ್ಧದಲ್ಲಿ ನಿಲ್ಲಿಸಿದ್ರೆ ಹೀಗೆ ಅಲ್ವಾ? ಅನಿವಾರ್ಯ. ರಾಜಕೀಯ ಒತ್ತಡ ನಿನಗೆಂತ ನನಗೂ ಕೂಡ ಸ್ವಲ್ಪ ಕಷ್ಟ ಆಯ್ತು ಅಲ್ವಾ? ಎಷ್ಟು ದಿವಸ ಆಯ್ತು ಆದ್ರೂ ಕೂಡ ಬೇಟೆಯಾಡದ ಎಷ್ಟೋ ದಿವಸಗಳು ಕಳೆದು ಹೋಯ್ತು. ಇಂತಹ ಬೇಟೆ ಇದುವರೆಗೆ ಆಡಿದ್ದಿಲ್ಲ ನಾವು. ಕಣ್ಣ ಮುಂಭಾಗದಲ್ಲಿದ್ದವ ನೀನು. ಪಕ್ಕನೆ ತಿರುಗಿ ನೋಡುವಾಗ ನನ್ನ ಕಣ್ಣ ಮುಂಭಾಗದಲ್ಲಿ ಎಲ್ಲಿ ಹೋದೆ, ಏನು ತಿಂದ, ಏನು ಕೊಂದೆ ಹೇಳನ್ನ ಮುಂದೆ. ನಿನ್ನನ್ನು ಬಿಟ್ಟು ಹೋದ ಈ ದಾರಿಯಲ್ಲಿ ಮುಂದುವರಿದು ಹೋದೆ. ಹೋಗುವಂತಹ ಸಮಯದಲ್ಲಿ ಸೊಕ್ಕಿದ ಕಾಡು ಕೋಡ ಗರ್ಜಿಸುತ್ತಾ ಮುಂದುವರಿದು ಆಯ್ತು. ಓಡಿಸಿಕೊಂಡು ಹೋದೆ. ಹಿಡಿದಂತಹ ಮಾಂಸವನ್ನು ತಿಂದೆ, ರಕ್ತವನ್ನು ಕುಡಿದೆ, ಎಲುಬನ್ನು ಕಾಟ 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 ನುಂಗಿದೆ. ಏನು ಕೊಂದೆ, ಏನು ತಿಂದೆ ಹೇಳು ಮುಂದೆ. ಹಲ್ಲಿನ ತೀಟೆ ಹೋಗಬೇಕು ಅಂತಾದ್ರೆ ಗಟ್ಟಿ ಮಾಂಸ ತಿನ್ನಬೇಕು. ಅದಕ್ಕಾಗಿ ಮುಂದುವರಿತಾ ಹೋಗುವಾಗ ಕಾಡು ಹಂದಿಗಳ ಹಿಂಡು ಮನೋವೇಗವನ್ನು ಬಲ್ಲಂತಹ ನಾನು ಒಂದೇ ನೆಗೆತ ಕೈಯಲ್ಲಿ ಬಾಚಿ ಹಿಡಿದೆ, ನೆಲಕ್ಕೆ ಬಾರಿಸಿದೆ. ಬಡಿದ ಜಾಗ ಅದು ಬಂಡೆ ಕಲ್ಲಾಗಿತ್ತು ನೋಡಿ. ಬಡಿದ ರಭಸಕ್ಕೆ ಬೆಂದು ಬೇಕುದಿಯಾಗಿದೆ. ಮಾಂಸವನ್ನು ಬಾಯಿಗೆ ತುರುಕಿದೆ, ಸೋರುವಂತಹ ರಕ್ತಕ್ಕೆ ಬಾಯೊಡ್ಡಿದೆ. ಹಸಿವು ನಿವಾರಣೆಯಾಗಿದೆ. ಏತಮ್ಮ, ಆದ್ರೆ ಒಂದು ತಿಂದ್ರೆ ಹೊಟ್ಟೆ ಬಾರ, ತಿನ್ನದಿದ್ರೆ ಮುಂದೆ ಅಡಿಯುವುದಕ್ಕಾಗುವುದಿಲ್ಲ. ಶ್ರಮ ಜಲ ಇಳೀತಾ ಉಂಟು. ಈ ಸಮಯದಲ್ಲಿ ಎಷ್ಟು ಶಕ್ತಿ ಆಗ್ತದಲ್ಲ ಅಲ್ವಾ? ಗೊತ್ತೇ ಆಗಿದೆ. ಹಾಗಿದ್ರೆ ನಮಗೆ ಗಾಳಿ ಅವಶ್ಯಕತೆ ಇದೆ. ಬರ್ತಾ ಇದೆಯಾ ಗಾಳಿ? ಇಲ್ಲ, ನಾವು ತಗ್ಗು ಪ್ರದೇಶದಲ್ಲಿ ಇದ್ದೇವೆ. ಗಾಳಿ ಬೀಸುವುದು ಎಲ್ಲಿ? ಅವನಿಗೆ ಅನುಕೂಲವಾಗುವ ಪ್ರದೇಶ ಕಾಣ್ತಾ ಇದೆ. ತುಹಿನಾದ್ರಿ ಸಮಯದಲ್ಲಿ ಕೇಳಿಸಿ
ಉಯ್ಯಾಲೆಯಲಿ ದೇವಿಯು ಪಾಡುತ್ತಿಹ ದೇವಿಯು ಪಾಡುತ್ತಿಹ ಗಾಯನವ ಆಲಿಸುತ್ತ ಆಲಿಸುತ್ತ ಯಾರು ಆಲಿಸುತ್ತ ಯಾರು ತಡುವದ ಸಮಯದಲ್ಲಿ ತುಹಿನಾದ್ರಿಯ ತುತ್ತ ತುದಿಯನ್ನು ಏರಿದವರಿದ್ದೇವೆ. ನಿಜ ನೋಡಿದೀಯ? ಏನು ಮಂದ ಮಾರುತ ಮಂದವಾಗಿ ಬೀಸುತ್ತಾ ಇದ್ದಾನೆ. ಕೆಳಗೆ ನೋಡಿದೀಯ ಪ್ರಪಾತ? ಯಾರಾದ್ರೂ ನೋಡಿದ್ರೆ ಎದೆ ಒಡೆದು ಸತ್ತು ಹೋಗಬೇಕು. ಮತ್ತೆ ಆದ್ರೆ ನಾವು ಹಾಗಲ್ಲ. ಅಲ್ಲ, ಹಸಿದ ಹುಳಿಯನ್ನಾದ್ರೂ ಹಿಡಿದು ಹಿಂಸೆ ಅದರ ಕೆನ್ನೆತ್ತರನ್ನು ಹೀರುವಂತಹ ಮೇರುವಲ್ಲದಿದ್ದೇವೆ. ಯಾವುದೇ ಹೆದರಿಕೆ ಏನು ತಂಗಾಳಿಗೆ ತನುವನ್ನೊಡ್ಡಿದಂತಹ ಈ ಕಾಲಕ್ಕೆ ಪ್ರಕೃತಿಯನ್ನೊಮ್ಮೆ ಕಣ್ಣರಳಿಸಿ ನೋಡಿದಾಗ ವರ್ಣಿಸುವಂತಹ
ಮನಸ್ಸಾಗುತ್ತಾ ಇತ್ತು ವರ್ಣಿಸುವುದ ಆ, ಆಯ್ತು ಹೇಳಿ. ಆದ್ರೆ ಆಗುವುದಿಲ್ಲ. ಬೇಡ. ಅದಕ್ಕೆ ಅಪಸ್ವರ ಅಡ್ಡವಾಗಿ ಬಂದ ಹಾಗೆ ಏನು ಕಾರಣಾಂತರಗಳಿಂದ ಅಲ್ಲ 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 ಬೇಡವಾ? ಏನೋ ಒಂದು ಅಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆಯಲ್ಲ. ಏನು ಅಮ್ಮ ಕೇಳಿದ್ಯಾನೋ? ಏನು? ಅಲೆ ಅಲೆ ಅಲೆಯಾಗಿ ಕೇಳಿ ಬರುತ್ತಿರುವಂತಹ ಯಾವುದೋ ಒಂದು ಧ್ವನಿ. ಒಂದು ಧ್ವನಿ ಅಲ್ಲ, ಎರಡೆರಡು ಮಿಶ್ರ. ಆ ಕೇಳುತ್ತಾ ಇರುವಾಗ ಮನಸ್ಸಿಗೆ ಸಂತೋಷ ಆಗುವುದೇನೋ ಸತ್ಯ. ನಾನು ಮುಗೀತದೆ ಅಂತ ಭಾವಿಸಿದೆ, ಇದು ಮುಗಿಸುವಾಗ ಆ ಕಡೆಯಿಂದ ಹೇಳ್ತದೆ. ಆದ್ರೆ ನಾವು ನಿಂತಿರುವಂತಹ ಬಂಡೆಗಲ್ಲು ಸ್ವಲ್ಪ ಸಣ್ಣದಾಯಿತು. ಹೇ. ಇಲ್ಲದೆ ಇದ್ರೆ ನಾವು ಕೆಳಗೆ ಬೀಳ್ತಾ ಇದ್ವಿ ಅಲ್ವಾ? ಏನು ಮಾಡೋಣ ಹಾಡು ಹೇಳು. ಅಮ್ಮ ಓ. ಏನೋ ಅದು ಏನು ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಗೊತ್ತಾಯ್ತು ನನಗೆ. ಏನು? ನಾನು ಮೊದಲಾಗಿ ಭಾವಿಸಿದ್ದು ಹೇಗೆ? ಬಿದಿರ ಮೆಲೆಗಳು ಒಂದಕ್ಕೊಂದು ಘರ್ಷಣೆ ಆಗುವಾಗಂತಹ ಬರುವಂತಹ ಸ್ವರ ಆ, ಜುಯ್ ಅಂತ. ಇದು ಜುಯಿ ಅಲ್ಲ ಅಲ್ವಾ? ಇದು ಶ್ರುತಿಯಲ್ಲೇ ಉಂಟು. ಹಾಗಿದ್ರೆ ಮರಿದುಂಬಿಗಳ ಜೇಂಕಾರ ಒಂದೊಂದು ಸಲ ಶುಚಿಯಲ್ಲೇ ಕೇಳುತ್ತದೆ. ಆದ್ರೂ ಅದಕ್ಕಿಂತ ಇಂಪಾಗಿ ಕೇಳುತ್ತಾರೆ. ಅದು ಅಲ್ಲ ಇದು ಅಲ್ಲ. ಮತ್ತೆ ಏನು? ಕೇವಲ ಧ್ವನಿ ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಮತ್ತೊಂದು ಸ್ವರವನ್ನು ಆಲಿಸಿದೆಯಾ? ಅಮ್ಮ ವೀಣೆಯ ಬಿಡಿದಿರ್ಪ, ವೀಣೆಯ ಬಿಡಿದಿರ್ಪ, ವೀಣೆಯ ಬಿಡಿದಿರ್ಪ, ವಾಣಿ. ವೀಣೆಯ ಬಿಡಿದಿರ್ಪ, ವೀಣೆಯ 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 ಬಿಡಿದಿರ್ಪ, ವಾಣಿಯ ದಿನದಲ್ಲಿಯೇ ವೀಣೆಯ ಬಿಡಿದಿರ್ಪ, ವೀಣೆಯ ಬಿಡಿದಿರ್ಪ, ವೀಣೆಯ ಬಿಡಿದಿರ್ಪ, ವೀಣೆಯ ಬಿಡಿದಿರ್ಪ, ವಾಣಿ ಪರಿಗಲಿಯೇ. ವಾಣಿಯ ದಿನದಲ್ಲಿ ಕಾನನ ತೆಡೆಗೆ ಬಂದು ಕಾನನ ತೆಡೆಗಾಗಿ ಬಂದು ಇಲ್ಲಿ ಬಂದು ಇಲ್ಲಿ ಬಂದು ಸಾನುರಗದುಳಿಂದು 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 ಗಾನ ಮಾಡುವಳು ಗಾನ ಮಾಡುವಳು ಗಾನ ಮಾಡುವಳು ಗಾನ ಮಾಡುವಳು ಗಾನ ಮಾಡುವಳು ಗಾನ ಮಾಡುವಳು ಗಾನ ಮಾಡುವಳು. ಸಾನುರಾಗದೊಳೆಂದು
ಅಂಚಿನಾದ್ರಿ ತುತ್ತದುದ್ದಿಯನ್ನು ಏರಿದ ಕಾಲಕ್ಕೆ ಕೇಳಿ ಬಂದ ಸ್ವರ ಬದಲಾಗಿ ಅದೋ ಇದೋ ಎನ್ನುವಂತಹ ಚರ್ಚೆ ಇತ್ತು ನಮಗೆ. ಆದ್ರೆ ಅದು ಯಾವುದು ಅಲ್ಲ. ಅರ್ಥ ಆಯ್ತು. ಅದರ ಜೊತೆಯಲ್ಲಿ ಬಂದಂತಹ ಧ್ವನಿ ಏನು ಅರ್ಥವಿಸಿದೆಯಾ? ವೀಣೆ ವೀಣೆ ಸುಶ್ರಾವ್ಯಕರವಾಗಿ ಈ ರೀತಿಯಾಗಿ ವೀಣೆಯನ್ನು ನುಡಿಸಬೇಕು ಅಂತ ಆದ್ರೆ ಇದು ಅವಳೊಬ್ಬಳಿಗೆ ಸಾಧ್ಯ. ಯಾರು ಬಂದವಳು? ಬೇರೆ ಯಾರು ಅಲ್ಲ. ಯಾರು? ಮೇಲ್ಲೋಕದವಳು. ಮೇಲ್ಲೋಕ? ಸತ್ಯಲೋಕದವಳು. ಸತ್ಯಲೋಕ? ಬ್ರಹ್ಮನ ರಾಣಿ. ರಾಣಿ? ಪನ್ನಗವೇಣಿ. ವೇಣಿ? ಪುಸ್ತಕ ಪಾಣಿ. ಪಾಣಿ? ಅವಳೇ ವಾಣಿ. ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಿಲ್ಲ? ಬ್ರಹ್ಮನ ಸೃಷ್ಟಿ ಶಾಂತವಾಗಿರಬೇಕಾದರೆ ಆ ವಾಣಿಯೇ ಬಳಿಯಲ್ಲಿರಬೇಕಂತೆ. ಹಾಗಿರುವಾಗ ಬಿಟ್ಟು ಬರುವುದಕ್ಕೆ ಸಾಧ್ಯವೇ ಇಲ್ವಾ? ಇಲ್ಲ. ಮತ್ತೆ ಯಾರು? ಇದು ಹೆಣ್ಣಿನ ಧ್ವನಿ ಅಲ್ಲ ಅಲ್ವಾ? ಇದು ಗಂಡಸರ ಸ್ವರ. ಗಂಡಸರ. ಅವ ಇದ್ದಾನಲ್ಲ, ಯಾರು? ಕುದುರೆ ಮುಖವನ್ನು ಹೊಂದಿದ್ದಾನೆ. ಇದ್ದಾನೆ. ನಮ್ಮ ಹೆಸರು ಕೇಳಿದ್ರೆ ನಿಲ್ಲಿಕ್ಕಿಲ್ಲ ಅವ. ಅದೇ ಅವಳೇ ಬಂದು ಸಂಗೀತವನ್ನು ಹಾಡುತ್ತಾ ಇದ್ದಾನೆ. ತಮ್ಮ ಕುದುರೆ ಮುಖದವ. ಮುಖ ಹೇಗಿದ್ರೆ ನಮಗೇನು? ಅದೇ ಸಂಗೀತ ಕೇಳುವಂತದ್ದು. ಸ್ವರ ಒಳ್ಳೆದು. ತುಂಬುರು ಅಲ್ಲ ಇದು. ಮತ್ತೆ ಯಾಕಂದ್ರೆ ಅವ ಸುರಪಕ್ಷಪಾತಿ. ಚಂಡಮುಂಡರು ಈ ಕಾರಿಗೆ ಪ್ರವೇಶ ಮಾಡಿದ್ದಾರೆ ಅಂತ ತಿಳಿದ್ರೆ ಅರೆಗಳಿಗೆ ನಿಲ್ಲುವವನ ಅವರಲ್ಲ. ಇದು ವಾಣಿ ಅಲ್ಲ, ಮತ್ತೆ ತುಂಬುರು ಅಲ್ಲ, ಮತ್ತೆ ಅದು ಅಲ್ಲ ಇದು ಅಲ್ಲ ಅಂತ ಚರ್ಚೆ ಬೇಡ. ಇದು ತಿಳಿಬೇಕು ಅಂತ ಆದ್ರೆ ಶೋಧನೆ ಮಾಡಬೇಕು. ಯಾವ ರೀತಿ ಶೋಧನೆ? ದಕ್ಷಿಣ ಭಾಗದಿಂದ ಕೇಳಿ ಬರ್ತಾ ಇದೆ ಸ್ವರ. ಹಿಡೇ ಸ್ವರ ಪಿಡಿದು ನಡೆತರಲು ಸ್ವರವಿಡಿದು ನೋಡಿದರಲು ಸ್ವರ ಪಿಡಿದು ನಡೆತರಲು ನಡೆತರಲು ಅಮೃತ ವರ್ಷಿಣಿ ಗದ ಸ್ವರ ಪಿಡಿದು ನಡೆತರಲು ರಾಗ ಯಾವುದು ಗೊತ್ತಾಯ್ತು? ಅಮೃತ ವರ್ಷಿಣಿ ರಾಗ ಸುಸ್ವರವಿಡಿದು ನಡೆತರಲು ತನುವಿನ ಪರಿಮಳವು ತನುವಿನ ಪರಿಮಳವು ನಾಸಿಕೆಗೆ ಸೋಕಲು ಕೌತುಕವೆಂದವು ಅರರೆ ಕೌತುಕವೆಂದು ಪರಿಮಳವಿಡಿದು ಮುಂಬರಿಯೇ ಪರಿಮಳವಿಡಿದು ಮುಂಬರಿಯೇ ನೋಡೆ
ಗಣಯಂತಿಗಳು ನೀರೇ ನೋಡಿ ಸ್ವರದ ಕೂಗಣೆ 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 ಕೂಗಣೆಯಂತೆಯಲು ನೀರೇ ಹರಿಣನೆ ಶರಜೆಂದು ವದನೆ ಶರಜೆಂದು ವದನೆ ಶರಜೆಂದು ವದನೆ ಹರಿಣನೇ ಹರಿಣನೆ ಹರಿಣನೇ 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 ಚಲ್ವ ತರುಣಿ ಮಣಿ ವಿಮಲಗಾದ ಚಲ್ವ ತರುಣಿ ಮಣಿಯೋ ತರುಣಿ ಮಣಿಯೋ ವಿಮಲಗಾದ್ರೆ ವಿಮಲಗಾದ್ರೆ ಹರಿಣನೇತ್ರೆ ವಿಮಲಗಾತ್ರೆ ಶರದಿಂದ ವದನ ಕರಿಣನೇ ಗೆಲ್ಲುವುದು ಮಣಿ ಮಣಿಯು ಎಂತ ಬಿಟ್ಟಗಾರೆ ಎಂತ ಬಿಟ್ಟಗಾರೆ ಎಂತ ಬಿಟ್ಟಗಾರೆ ನೋಡೆ ಸ್ಮರಣ ಕೂಗಣೆ ಅಂತಿಯಳು ನೀರೇ ಸ್ಮರಣ ಕೂಗಣೆ ಅಂತಿಯಳು ನೀರೇ ದಿನ್ನತ್ತೈ 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 ತೋಂ ತಗಡ ದಿನ್ನತ್ತೈ 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 ನತ್ತೈ ದಿನ ದಿನ ತಗದಿನ ದಿನ ತಗದಿನ ತೋ ದಿನ ತಗದಿನ ತೈ ದಿನ
ಇನ್ನು ಸ್ವಲ್ಪ ಹೊತ್ತು ಇದ್ರೆ ಮತ್ತೆ ಎತ್ತಿಕೊಂಡೇ ಹೋಗ್ಬೇಕಲ್ಲ ಅಲ್ವಾ? ಅಮ್ಮ ಅಣ್ಣ. ಸ್ವರದ ಉಗಮ ಸ್ಥಾನ ಎಲ್ಲಿಂತ ಹುಡುಕುತ್ತಾ ಬಂದವರು ನಾವು. ಅಲ್ಲಿ ಹೊರಡುವಾಗ ಹೀಗಿರ್ಲಿಲ್ಲ, ಇಲ್ಲಿ ಪ್ರಾರಂಭಿಸಿದ ಮೇಲೆ ಗೊತ್ತು ನಮಗೆ. ಇಷ್ಟ ದೀರ್ಘ ಉಂಟು ಅಂತ ಈಗಲೇ ಗೊತ್ತಾದ ಅಣ್ಣ. ಗೊತ್ತಾಯ್ತು ಬಾ. ಗೊತ್ತಾಯ್ತಾ? ಇಲ್ಲಿ ಬಾ. ಬಂದೆ. ಸ್ವರದ ಉಗಮ ಸ್ಥಾನ ಎಲ್ಲಿ ಎಲ್ಲಿ? ಹುಡುಕ್ತಾ ಮುಂದೆ ಬರುವಾಗ ಬರುವಾಗ ಅಲ್ಲಿ ನೋಡು ಅಲ್ವಾ? ತಟ್ಟನೆ ನಮ್ಮನ್ನು ತಡೆದು ನಿಲ್ಲಿಸಿದಂತಹ ಅನುಭವ. ಕೋಟಿ ಸೂರ್ಯ ಪ್ರಕಾಶ ಒಂದಾಗಿ ಕಾಣಿಸ್ತಾ ಇದೆ. ನಿಜ. ಆಕಾಶದಿಂದ ಇಳಿಸಲ್ಪಟ್ಟಂತಹ ಒಂದು ಉಯ್ಯಾಲೆ, ಬಂಗಾರದ ಉಯ್ಯಾಲೆ. ಸೂರ್ಯನ ಕಿರಣ ಒಂದಿಷ್ಟು ಕೂಡ ಕಾಡಿಗೆ ಬೀಳುವುದಿಲ್ಲ. ಆದರೂ ಕೂಡ ಕೋಟಿ ಸೂರ್ಯ ಪ್ರಭೆ ಅವಳ ಮುಖದಿಂದ ಹೊರಬರುತ್ತಿರುವಂತಹ ಕಾಂತಿ. ಅವಳ ಕಿರೀಟ ನೋಡು, ಪಳ ಪಳ ಪಳ. ಬಹುಶಃ ಹೊಸತು ಅಂತ ಅಲ್ವಾ? ಅಲ್ವಾ? ಆಗಿರ್ಲಬಹುದು. ನನ್ನ ಪ್ರಕಾಶಕ್ಕೆ ಆ ರೀತಿಯಾಗಿರುವಂತಹ ಮೆರುಗು ಏನು ಏನು ಏನೇ ಇಲ್ಲಿ ಅವಳನ್ನು ನೋಡುತ್ತಾ ಇದ್ರೆ ನಾಕದ ಸತಿಯರ ನೂಕಲಿ ಮಡು ಹೇಗೆ, ಈಕೆಯ ನೋಡದ ನೇತ್ರಗಳು ಯಾತಕ್ಕೆ ಯಾತಕ್ಕೆ? ನೇಗುರುಳ ಸಿರಿಮುಡಿಯ ಬವಳಾದರದ ಕಪ್ಪು ಕಂಠದ ತರಳನಯನದ ಸಂಪಿಗೆಯ ನಾಸಿಕದ ಹಂಸಗಮನ. ನಮ್ಮ ಶಬ್ದ ಭಂಡಾರದಲ್ಲಿ ಸ್ವಲ್ಪ ಕಡಿಮೆ, ಆದರೂ ಕೂಡ ಇವಳನ್ನು ಬಿಟ್ಟು ಹೋಗುವ ಹಾಗಿಲ್ಲ. ನಾಡಿನಲ್ಲಿ ಇಂತಹ ರೂಪವತಿ ಓರ್ವಳು ಇದ್ದಾಳೆ ಅಂತಾದ್ರೆ ಯಾಕೆ ಬಂದಿದ್ದಾಳೆ? ಮದುವೆ ಆಗ್ಲಿಲ್ವಾ? ಮದುವೆ ಆಗ್ಲಿಲ್ವಾ? ಮನೆ ಇಲ್ವಾ? ಇಲ್ವಾ? ಮಠ ಇಲ್ವಾ? ಇದ್ರೆ ಯಾಕೆ ಬಂದಿದ್ದಾಳೆ? ಇದ್ರೆ ಯಾಕೆ ಬಂದಿದ್ದಾಳೆ? ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಯ್ತು. ನಾನು ಅಷ್ಟೊತ್ತಿಂದ ಗಮನಿಸ್ತಾ ಇದ್ದದ್ದು ಏನಂತ ಭಾವಿಸಿದ್ದಿ? ಸರಿಯಾಗಿ ನೋಡು. ಮದುವೆಯಾದಂತಹ ಯಾವ ಲಕ್ಷಣವೂ ಆಕೆಯಲ್ಲಿ ಕಾಣಿಸುವುದಿಲ್ಲ. ಹಾಗಿದ್ರೆ ಕಾಡಿಗೆ ಯಾಕೆ ಬಂದಿದ್ದಾಳೆ? ಗೊತ್ತಾಯ್ತು. ಚಂಡಮುಂಡರು ಈ ಕಾಡನ್ನು ಪ್ರವೇಶ ಮಾಡ್ತಾರೆ ಎನ್ನುವಂತಹ ವಿಚಾರ ಅವಳಿಗೆ ಗೊತ್ತುಂಟು. ವರಾನ್ವೇಷಣೆಗಾಗಿ ಬಂದಿದ್ದಾಳೆ. ಆಗಿರಲಬಹುದು. ಏನೇ ಆಗ್ಲಿ ಏನೇ ಹೋಗಿ ಆಕೆಯ ಮನಸ್ಸೇನು ಅಂತ ತಿಳಿಯುವ ಪ್ರಯತ್ನ ಮಾಡುವ. ಒಂದು ವೇಳೆ ಒಪ್ಪಿಗೆ ಸಿಕ್ಕಿದ್ರೆ ನೀನು ಅಣ್ಣಲ್ವಾ? ತಂದೆಗೆ ಸಮಾನ. ಈಗ ಮಾತಾಡೋದು ಯಾರು? ಹೋಗಿ ಬೇಗ ಮಾತಾಡ್ಬೇಕು. ಒಂದು ಮದುವೆ ಆಗ್ಬೇಕು, ಬೇಗ ಮುಗಿಸ್ಬೇಕು. ಮಾತಾಡುವ. ಹೆಚ್ಚು ಮಾತಾಡ್ಬೇಡ ಅಣ್ಣ. ಬೇಡ. ಯಾಕೆ? ಸಮಯದ ಅಭಾವ ತುಂಬಾ ಇದೆ ಅಲ್ವಾ? ಬ್ರಹ್ಮಚರ್ಯ ವೃತ ದೇವರು ಹೇಳಿದ್ದಾರೆ. ಬ್ರಹ್ಮದೇವ ಕೊಟ್ಟಿರುವಂತಹ ವರ ಅಲ್ಲ, ಇದು ನಮ್ಮ ಬಾಳಿಗೆ ಶಾಪ. ಯಾವತ್ತು ಬ್ರಹ್ಮಚರ್ಯ ವೃತ ಕೆಟ್ಟು ಹೋಗುತ್ತದ ಆವತ್ತು ನಮಗೆ ಬಾರೋಣ. ಅದುವೇ ನಿಮ್ಮ ಸಾವಿಗೆ ಕಾರಣವಾಗುತ್ತದೆ. ಹಾಗಂತ ಇವಳನ್ನು ಬಿಟ್ಟು ಹೋಗಲು ಬಾರದು. ಒಂದು ಹೆಣ್ಣಿಗೆ ಬೇಕಾಗಿ ಚಂಡಮುಂಡರು ಶತ್ರು ಅಂತ ಆಗಬಾರದು ಅಲ್ವಾ? ಇವಳಿಗೊಂದು ಗತಿಯನ್ನು ಕಾಣಿಸಲೇಬೇಕು. ಅದಕ್ಕೆ ತಿಳಿದವರು ಹೇಳಿತು, ಏನು? ನೀರಿನಲ್ಲಿ ಮೀನಿಯ ಹೆಜ್ಜೆಯನ್ನಾದ್ರೂ ಹುಡುಕಬಹುದು, ಕಾಗೆಗಳಲ್ಲಿ ಬಿಳಿಯ ಕಾಗೆಯನ್ನು ಆರಿಸಿ ಮತ್ತೆ ಹಚ್ಚಲಬಹುದು. ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡುವುದಕ್ಕೆ ಆಗುದಿಲ್ಲ ಅಲ್ವಾ? ನಿನ್ನಲ್ಲಿ ಒಂದು ಮಾತಾಡ್ತಾರೆ, ನನ್ನಲ್ಲಿ ಬೇರೆಯೇ ಹೇಳ್ತಾರೆ. ಇವಳು ಆದ್ರೆ ಇವಳನ್ನು ನೋಡ್ತಾ ಇರ್ಬೇಕು. ಅದಕ್ಕೊಂದು ವ್ಯವಸ್ಥೆ. ಬೇರೆ ಏನು ಅಲ್ಲ. 14 ಲೋಕದೊಡೆಯ ನಮ್ಮಣ್ಣ ಶುಂಭ. ಅವನಿಗೆ ತಕ್ಕವಳಿಕೆ. ಶುಂಭನಾದಿಯೊಳೈ ಮೆರವ ಕದಂಬ ವನವನೆ ಪೊಗುತ್ತಲೇ ಶುಂಭನಾಜಳೆಯಲಿ ಮೆರವ ಕದಂಬವನವನೆ ಪೊಗುತ್ತ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆಗಂಡು ಸುಗ್ರೀವ ಹಂಬಲಿಸಿದನೇ ಶಿವ ಶಿವ ಸ್ಮರಣ ಬಿಗುರೈ ಸಿಲುಕುತ್ತಲಿ ನಮ್ಮಯ ಶುಂಭ ಕೆಟ್ಟ ನೋವು ತಿಳಿದು ನೋಡಲು ಈಕೆ ಮಾನಿನಿಗೆ ತಿಳಿದು ನೋಡಲಿಕೆ ಈಕೆಯು ಮಾನಿನಿಗೆ ಮಾನಿನಿಯೇ ಆಜ್ಞೆಯನ್ನು ಪಡೆದು ಕದಂಬ ಕಾಂತಾರವನ್ನು ಪ್ರವೇಶಿಸುವನು ನಾನು. ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಸಾಮಾನ್ಯವಾದಂತಹ ಕದಂಬ ಕಾಂತಾರವೊಂದು ಮೆರವ ಕದಂಬ ಕಾಂತಾರವಾಗಿ ವಿಜೃಂಭಿಸುತ್ತಿದೆಯಲ್ಲ. ದುರ್ದಮ್ಯ ಧೀರತೆಯಿಂದ ಶೋಭಿಸುತ್ತಿದ್ದಂತಹ ಕದಂಬ ಕಾಂತಾರ ಇಂದಿಗೆ ಸಹಸ್ರ ಪಕ್ಷಿಗಳ ವಸಂತ ಗಾನದಿಂದ ಮಂಜುಳವಾಗಿ ಗೋಚರಿಸುತ್ತಾ ಇದೆ. ಅರಳಿ ನಿಂತಹ ಮಂದಾರ ಪುಷ್ಪದ ಹೂಗಳೂ ನನ್ನನ್ನು ಸ್ವಾಗತಿಸುವುದೂ ಅಲ್ಲ. ಕೆಂಪು ಬಣ್ಣದ ಹೂಗಳನ್ನು ಬಿಟ್ಟರೆ ಬೇರೆ ಹೂಗಳನ್ನೇ ಕಂಡದ್ದಿಲ್ಲ ಕದಂಬ ಕಾಂತಾರದಲ್ಲಿ. ಹಾಗಾದರೆ ಈ ಪರಿವರ್ತನೆಗೆ ಕಾರಣ ಏನು? ಕಾರಣ ಯಾರು ಎನ್ನುವಂತಹ ಪ್ರಶ್ನೆಯನ್ನು ನನ್ನಲ್ಲೇ ಹಾಕಿಕೊಂಡ ಕಾಲಕ್ಕೆ ಹೌದೂ ಚಂಡಮುಂಡರಾಡಿದಂತಹ ಮಾತುಗಳು ಈ ಹೊತ್ತಿಗೆ ಸತ್ಯವಾಗಿ ಗೋಚರಿಸುತ್ತಾ ಇದೆ.
ಕುಂಕುಮ ಧೂಳಿಯ ದಿಕ್ತಟ ವೇದ್ಯ ಓಕುಳಿಯಲ್ಲಿ ಮಿಂದು ಕೋಟಿ ವಿಹಂಗಮಗಳ ರವಕ್ಕೆ ಮಾರು ಹೋಗಿ ಚಿನ್ನದ ಚೆಂಡಿನಂತೆ ಮೂಡಿ ಹೊನ್ನಿನ ಹೊಯ್ನೀರಲ್ಲಿ ಹೋಯಿತು. ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿ ಹೊಳೆಯಲ್ಲಿ ಹರಿಸಿರವಿ ಇಂದ್ರಾಶೆಯಲ್ಲಿ ಮೂಡಿದಾಗ ಜಡದಡದಲ್ಲಿಯೂ ಕೂಡ ಭಾವಜ್ವಾಲೆ ಸ್ಪಂದಿಸುವಂತೆ ಸಕಲಾರಾಧದ ಅನುಭವದ ಬೋಧನ ರಸ ಪುಣ್ಯಗೊಳ್ಳುವಂತೆ ಭಾಸವಾಗುತ್ತಾ ಉಂಟಲ್ಲ. ಯಾವುದೋ ಒಂದು ಬೆಳಕಿನಿಂದ ಆ ಪ್ರದೇಶ ಬೆಳಕಾಗಿದೆ ಎನ್ನುವುದು ಸ್ಪಷ್ಟವೇ ಹೌದು. ಹಾಗಾದ್ರೆ ಆ ಬೆಳಕಿನ ಪುಂಜ ಅಲ್ಲಿರುವುದಕ್ಕೆ ಕಾರಣ ಏನು? ಕಾರಣ ಯಾರು? ನನ್ನಲ್ಲೇ ನಾನು ಪ್ರಶ್ನಿಸಿದರೆ ಉತ್ತರ ಸಿಗುವುದಿಲ್ಲ ತಾನೇ. ಆ ಬೆಳಕಿನ ಮೂಲವನ್ನೇ ನಿರೀಕ್ಷಿಸುತ್ತಾ ಸಾಗುತ್ತೇನೆ 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 ಸಿಕ್ಕುವಳೆ ದಾನವಯೇ ಸಿಕ್ಕುವಳೆ ದಾನವಯೇ ಸಿಕ್ಕಲು ದಕ್ಕುವಳೆ ದಕ್ಕುವಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಹುತಿಹ ಮಾತೆ ಸಿಕ್ಕುವಳೆ ದಾನವಗೆ ಮಕ್ಕಳಾಟಿಕೆಯಾಯಿತು ನಮ್ಮದು ನಮ್ಮದು ರಕ್ಕಸಾನ್ವಯ ಮಿಕ್ಕ ಮಾತೆ ಒಡೆಯನಾಜ್ಞೆಯು ನಮಗೆ ಮಾನ್ಯವನ ಮಿಕ್ಕ ಮಾತೆ ಒಡೆಯನಾಜ್ಞೆಯು ನಮಗೆ ಮಾನ್ಯವನ ಸಿಕ್ಕುವಳೆ ಸಿಕ್ಕಲು ತಕ್ಕುವಳೆ ವಿಜೃಂಭಿಸುತ್ತಿರುವಂತಹ ಪುಂಡರೀಕಾಕ್ಷನ್ನು ನೋಡಿದೆ. ಮದುವೆಯಾಗುವ ಹೆಣ್ಣು ಮಗಳು ಕುಳಿತುಕೊಳ್ಳುವ ಭಂಗಿಯೇ ಇದು. ಅಷ್ಟೊಂದು ಗರ್ವದಲ್ಲಿ ಕುಳಿತುಕೊಳ್ಳುತ್ತಾಳೆಂತಾದರೆ ಇವಳು ಹೆಣ್ಣಲ್ಲ ಎನ್ನುವುದು ಸ್ಪಷ್ಟವೇ ಆಗಿ ಹೋಯಿತು. ತನ್ನ ಪ್ರಭುತ್ವದ ಧ್ವಜದಿಂದ 3 ಲೋಕದಲ್ಲೂ ಕೂಡ ಗಡಗಡನೆ ನಡೆದಿದ್ದಂತಹ ಶುಂಭಾಕ್ಯ ಯಕಶ್ಚಿತ್ ಮನ್ಮಥನ ಶರಕ್ಕೆ ತನ್ನನ್ನು ತಾನು ತೆತ್ತುಕೊಂಡ ಅಂತಂದ್ರೆ ಅರ್ಥ ಏನು? ಲೋಕ 3ರಲ್ಲಿಯೂ ಕೂಡ ತನ್ನ ವಿಕ್ರಮದ ವಿಷಯಕ್ಕೆ ವಿರಾಟ್ ರೂಪವನ್ನು ತೋರಿದಂತಹ ಶುಂಭಾಕ್ಯ ಒಂದು ಹೆಣ್ಣಿಗಾಗಿ ಸೋತ ಅಂತ ಹೇಳುವುದು ಖಂಡಿತವಾಗಿಯೂ ಇಲ್ಲ. ಹಾಗಾದ್ರೆ ಇವಳು ಹೆಣ್ಣಲ್ಲ ಎನ್ನುವುದು ಸ್ಪಷ್ಟವೇ ಆಗಿ ಹೋಯಿತು. ಹೆಣ್ಣಲ್ಲದಂತಹ ಇವಳನ್ನು ತನ್ನ ಭೌತಿಕ ಹಿಡಿತದೊಳಗೆ ಹಿಡಿಯಾಗಿಸ್ತೇನೆ ಎನ್ನುವಂತಹ ನಿಲುವಿನಿಂದ ಮುಂದತ್ತಿಕೊಂಡು ಬಂದ ಅಂತಾದರೆ ಸಿಕ್ಕುವಳೇ ಈಕೆ, ಸಿಕ್ಕಿದರೂ ದಕ್ಕುವಳೇ ಈಕೆ. ಹಾಗಾದ್ರೆ ಈ ಪ್ರಯತ್ನಕ್ಕೆ ಏನೆಂದು ಹೆಸರು? ಮಕ್ಕಳಾಟಿಕೆಯಾಯಿತು. ನಮ್ಮ ಆಡುವ ಮಕ್ಕಳು ಮನೆಯ ಕಟ್ಟಿ ಆಟ ಸಾಕೆಂದೆನಿಸಿದಾಗ ಮತ್ತೆ ಆಟಕ್ಕೆ ಸಂಬಂಧಿಸಿದಂತಹ ಎಲ್ಲವನ್ನೂ ತಾವು ಎಲ್ಲಿಂದ ತಂದರೂ ಅಲ್ಲಿಗೆ ಕೊಂಡು ಹೋಗಿ ಇಡ್ತಾರ. ಮಕ್ಕಳ ಆಟಿಕೆಯ ಆಟ. ಅಮ್ಮ ಬನ್ನಿ ಊಟಕ್ಕಾಯಿತು ಅಂತ ಹೇಳುವಾಗ ಆಟ ಮುಗಿಯಿತು ಅಂತ ಹೇಳ್ತಾರೆ. ಹಾಗೆ ಅಂತ ಎಣಿಸಿದನೋ ಈಕೆಯನ್ನು ಕರೆದುಕೊಂಡು ಬರುವಂತಹ ಪ್ರಯತ್ನ. 3 ಲೋಕವನ್ನು ಕೂಡ ತನ್ನ ಕಕ್ಷಿಯೊಳಗಿಟ್ಟು ಸಲಹುವಂತಹ ಮಹಾಮಾತೆ ಈಕೆಲ್ಲವೂ ಕಣ್ಣೆದುರಿಗೆ ಸ್ಪಷ್ಟವಾಗಿ ಗೋಚರಿಸುತ್ತಾ ಇದೆ. ಯಾವ ಭವ್ಯವಾದ ಕನಸನ್ನಿಟ್ಟುಕೊಂಡು ಈ
ಶೋಣಿತವನ್ನು ಕಟ್ಟಿ ಬೆಳೆಸಿದ್ದನೋ ನಮ್ಮ ಶುಂಭಾಕ್ಯ. ಅವೆಲ್ಲವೂ ಕೂಡ ಪುಡಿ ಪುಡಿಯಾಗುವಂತಹ ದೃಶ್ಯ ನನ್ನ ಕಣ್ಣೆದುರಿಗೆ ಕಾಣಿಸುತ್ತಾ ಉಂಟು. ಇವಳ ಕೈಯಲ್ಲಿರುವಂತಹ ಕತ್ತಿಗೆ ನಮ್ಮವರ ಕುತ್ತಿಗೆ ಬೀಳುವಂತಹ ಚಿತ್ರಣ ಕಾಣುತ್ತಾ ಇದ್ದರೂ ಕೂಡ ಹೆಚ್ಚು ಮಾತಾಡುವ ಹಾಗಿಲ್ಲ. ಯಾಕೆ? ಒಡೆಯನ ಆಜ್ಞೆ ಆಗಿದೆ, ಬೇಗ ಮುಗಿಸಿ ಬಾ ಎನ್ನುವ ಹಾಗೆ, ಕರೆದುಕೊಂಡು ಬಾ ಎನ್ನುವಂತಹ ಆಜ್ಞೆ ಅವಳಿಂದಲೇ ಆಗುವಾಗ ಮಿಕ್ಕ ಮಾತೇನು. ಹೊರಗಿರುವಂತಹ ಈ ದೇಹಶುಂಭನ ಅನ್ನದ ಋಣಕ್ಕಾಗಿ ಬಿದ್ದು ಹೋಗಲಿ, ಒಳಗಿರುವಂತಹ ಭಾವ ಅವಳಿಗೆ ಅರ್ಥವಾಗಲಿ ಎನ್ನುವಂತಹ ನಿಲುವಿನಿಂದಲೇ ನಮಿಸಿ ನುಡಿಸ್ತೇನೆ. ಮಾತೇ ಮಾತೊಂದಲಿಸಿ ಕೇಳವ್ವ ಎನ್ನನು ಶುಂಭ ಪ್ರೀತಿಯಂ ಕಳುಹಿರುವ, ಎನ್ನನು ಶುಂಭ ಪ್ರೀತಿಯಂ ಕಳುಹಿರುವ. ಭೂತಳ ಮೂರರುಳಾತನಿಗಿದಿರುವ, ಭೂತಳ ಮೂರರುಳಾತನಿಗಿದಿರುವ, ಖ್ಯಾತನವನು ನಿಮ್ಮ ನಾತನಗುವನಂತೆ. ಮಾತೊಂದಲಿಸಿ ಕೇಳವ್ವ ಎನ್ನನು ಶುಂಭ ಪ್ರೀತಿಯಂ ಕಳುಹಿರುವ. ಲೋಕಶಕ್ತಿ ನೀನು ಎನ್ನುವುದನ್ನು ಅರ್ಥೈಸಿಕೊಂಡೆ. ನಿನ್ನ ಪದಪಯೋಜಗಳಿಗೆ ನನ್ನ ನೆತ್ತಿಯನ್ನು ಒತ್ತಿದ್ದೇನಮ್ಮ. ನೀನೇನು ನೀನಾರು ಎನ್ನುವುದನ್ನು ಅರ್ಥೈಸಿಕೊಳ್ಳಲಾದಂತಹ ಶಕ್ತಿಗಳೆಲ್ಲವೂ ಕೂಡ ನೇತೀತ ಹೇಳಿದು ಬಂತು. ನನ್ನ ಹೃದಯದೊಳಗೆ ನಿನ್ನದ್ದಾದಂತಹ ಸ್ವರೂಪವನ್ನು ಅಚ್ಚೊತ್ತಿಕೊಂಡ ಬಳಿಕವೂ ಕೂಡ ಈ ಹೊತ್ತಿಗೆ ಏನು ಮಾತಾಡಬೇಕು ಎನ್ನುವುದು ಅರ್ಥವಾಗದೇ ಇರುವಂಥ ಸ್ಥಿತಿಯಲ್ಲಿ ಮಾತೇ ಅಂತ ನಿನ್ನನ್ನು ಕೊಂಡಾಡಿದ ಮರುಕ್ಷಣದಲ್ಲಿ ಅಕ್ಷರಗಳು ಹೊರಹೊಮ್ಮುತ್ತಾ ಉಂಟಮ್ಮ. ಮಾತೇ, ನೀನಿಲ್ಲಿ ಹೀಗೆ ಯಾಕೆ ಕುಳಿತಿದ್ದಿ ಎನ್ನುವುದೇ ನನಗೆ ಅರ್ಥವಾಗುತ್ತಾ ಇಲ್ಲ. ಕೇವಲ ದೃಷ್ಟಿಗೋಚರ ಮಾತ್ರದಿಂದಲೇ ಇಲ್ಲಿರುವಂತಹ ಸಕಲ ಪ್ರಾಣಿಗಳಲ್ಲಿರುವಂತಹ ವೈರವನ್ನು ದೂರ ಮಾಡಿ ಅವೆಲ್ಲವೂ ಕೂಡ ಪ್ರೀತಿ ಪಾತ್ರವಾಗುವಂತೆ ತೊಡಗಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯವುಳ್ಳವಳು ನೀನು ಎನ್ನುವುದನ್ನು ಅರ್ಥೈಸಿಕೊಳ್ಳಿ. ನಿನ್ನ ಕಾಲಬುಡದಲ್ಲಿ ಎಲ್ಲವೂ ಆಟ ಆಡುತ್ತಾ ಉಂಟಮ್ಮ. ಹಾಗಂತ ಆ ಸಾಮರ್ಥ್ಯವನ್ನು, ಆ ಶಕ್ತಿಯನ್ನು ಕೇವಲ ಈ ಸೀಮಿತ ಪ್ರದೇಶಕ್ಕೆ ಯಾಕಮ್ಮ ಸೀಮಿತಗೊಳಿಸ್ತೀವಿ? ನೀನಿರುವಂತಹ ಈ ಪ್ರದೇಶ ಶುಂಭ ಎನ್ನುವಂತಹ ಪ್ರಭುವಿನ ಆಳ್ವಿಕೆಗೆ ಒಳಪಟ್ಟದ್ದು. ನಾನವನ ಮಂತ್ರಿ, ಸುಗ್ರೀವ ನಾಮಕನು. ಅನ್ನ ಕೊಟ್ಟವನನ್ನು ಅಪ್ಪ ಅಂತ ಹೇಳಿದವರು ನಾವೆಲ್ಲರೂ ಕೂಡ. ಆದ್ದರಿಂದಲೇ ಅನ್ನ ಕೊಟ್ಟವನು ಹೇಳಿ ಕಳಿಸಿದ್ದಾನೆ, ನಿಮಗೆ ಅಮ್ಮ ಆಗುವವಳು ಅಲ್ಲಿದ್ದಾಳೆ ಎನ್ನುವ ಹಾಗೆ. ಆದ್ದರಿಂದಲೇ ಯೋಗ್ಯತಾವಂತೆ ಆದಂತಹ ನೀನು ನಿನ್ನ ಸಾಮರ್ಥ್ಯವನ್ನು ಇಲ್ಲಿಗೆ ಸೀಮಿತಗೊಳಿಸದೆ ಖ್ಯಾತ ನವನು ನಿನ್ನ ನಾಥನಾಗುವನಂತೆ ಇಳಿದು ಬಾ ಅಮ್ಮ, ಇಳಿದು ಬಾ, ಇಳಿದು ಬಾ. ಬೇಡುವ ಗೌತರಿಲ್ಲಿದ್ದ ಎಬ್ಬಿಸುವುದಾದರನ್ನೋ ಶುಂಭನ ದೂತನಾಗಿ ಬಂದಂತಹ ಈ ತಾಡಿದ ಮಾತುಗಳನ್ನು ಕೇಳಿದಾಗ ಮನಸಾಬ್ದಿಯಲ್ಲಿ ನಗೆ ಅಲೆಗಳು ಕೇರಿ ಬಂದವು. ಪರಿಣಾಮವಾಗಿ ಈತ ಧರೆಗುರುಳಿ ಬಿದ್ದ. ಲೋಕದಲ್ಲೊಂದು ಶಾಸ್ತ್ರ ಇದೆ, ದೂತವದೆ ಸಲ್ಲದು. ಇವ ಮಡಿದನೆಂದಾದರೆ ನನ್ನ ಮನದ ಅಭಿಪ್ರಾಯವನ್ನು ಮತ್ತೆ ಹೊತ್ತು ಶುಂಭನಲ್ಲಿಗೆ ಹೋಗುವರು ಯಾರು? ಆದ್ದರಿಂದ ಮಡಿದು ಬಿದ್ದಿರುವಂತಹ ಈತನಿಗೆ ಮತ್ತೆ ಜೀವವನ್ನು ಅನುಗ್ರಹಿಸಿದ್ದೇನೆ. ಹೆದರಿದೇನಮ್ಮ, ಹೆದರಿದೆ. ಕತಿಯಗೊಳ್ಳದಿರೆನ್ನ ಸಲಗು ಶುಂಭಾಯನ ಮದದಂತೆ ಭಿನ್ನಗೈದೆ. ಮತಿ ಶೂನ್ಯನ ಮಮ ಧೃತಿನರು ದೈತ್ಯಪತಿಗೆ ನದಿಯನ ಗರುಹುವೆ. ಸಮುದ್ರಾಂತ ಹೃದ್ಯನ್ಮಣಿ ದ್ವೀಪ ಸಂಭ್ರೂಢ ಬಿಲ್ವಾಟವಿ ಮಧ್ಯ ಕಲ್ಪದ್ರುಮ ಕಲ್ಪ ಕಾದಂಬ ಕಾಂತಾರ ವಾಸಪ್ರಿಯೆ ಪರ್ವ ಲೋಕಪ್ರಿಯೆ ಪಲ್ಲಕ್ಕಿ ವಾದನ ಪ್ರಕ್ರಿಯಾ ಲೋಲತಾ ನೀರಧ ಬದ್ಧ ತಾಟಂಕ ಭೂಷ ವಿಶೇಷಾನ್ವಿತೆ ಸಿದ್ಧ ಸಮ್ಮಾನಿತೆ ದೇವ ದೇವೇಶ ದೈತ್ಯೇಶ ಲಕ್ಷ್ಮೀಶ ಯೋಗೀಶ ವಾಗೀಶ ಕೋಣೇಶ ವಾಯುವಗ್ನಿ ಕೋಟೀರ ಮಾಣಿಕ್ಯ ಸಂಘೇಷ್ಟ ಬಾಲ ತಪೋಧಾಮ ಪಾಲಾಕ್ಷ ತಾರುಣ್ಯ ಲಕ್ಷ್ಮೀ ಗೃಹೇಂತಾಗ್ರಿಯೇ ಪದ್ಮಯೇ ಅದ್ವಯೇ ಕುರುಚಿನವರತ್ನ ಪೀಠಸ್ಥಿತೆ ಸುಸ್ಥಿತೆ ರತ್ನ ಪದ್ಮಾಸನೆ ರತ್ನ ಸಿಂಹಾಸನೆ ಶಂಖದ್ವಯೋಪಾಶ್ರಿತೆ ವಿಶ್ರುತೆ ಸರ್ವ ಮಂತ್ರಾತ್ಮಿಕೆ ಸರ್ವ ದಿವ್ಯಾತ್ಮಿಕೆ ಸರ್ವ ಹಸ್ತಾತ್ಮಿಕೆ ಸರ್ವ ಶಕ್ತ್ಯಾತ್ಮಿಕೆ ಸರ್ವ ನಾದಾತ್ಮಿಕೆ ಸರ್ವ ವೇದಾತ್ಮಿಕೆ ಸರ್ವ ಸರ್ವಾತ್ಮಿಕೆ ಪಾಹಿಮಾಂ ತುಭ್ಯಂ ಪಾಹಿಮಾಂ. ಅಮ್ಮ, ನಿನ್ನ ನಗುವಿನಿಂದ ಭೀತಿಗೊಂಡಿದ್ದೇನೆ. ಶುಂಭನ ಆಳಾಗಿ ಬಂದಂತಹ ನನಗೆ ಹೇಳುವುದಕ್ಕೊಂದು ಉತ್ತರ ಕೊಡು ತಾಯೇ, ಉತ್ತರ ಕೊಡು.
ಸುಗ್ರೀವ, ಅಮ್ಮ. ಭಯಪಡಬೇಡ. ದೂತನಾಗಿ ಬಂದಂತಹ ನೀನು ಶುಂಭನ ಮನದಾಭಿಪ್ರಾಯವನ್ನು ಹೊತ್ತು ಬಂದವ. ನನ್ನ ಮನದಾಭಿಪ್ರಾಯವನ್ನು ಹೊತ್ತು ಮತ್ತೆ ಆತನಿಗೆ ಹೋಗಬೇಕಾಗಿ. ಹೌದಮ್ಮ. ಅವನಿಗೆ ನನ್ನನ್ನು ಮದುವೆಯಾಗುವ ಆಸೆ. ಹೌದು. ಹೋಗಿ ಹೇಳು, ಶುಂಭನೇನು ಆ ಶಂಭುವೇ ತೆರೆಗಿಳಿದು ಬಂದರು. ಅಂಬನ ಸೇವೆ ಎನ್ನ ಮನಸ್ಸು ಯಾರಿಗೂ ಒಡಂಬಡುವುದಿಲ್ಲ. ಆತನಿಗೆ ಮದುವೆ ಆಗಲೇಬೇಕಾದರೆ ಸೈನ್ಯ ಸಮೇತನಾಗಿ ಬರಲಿ, ಕಾದಾಡಲಿ, ನನ್ನನ್ನು ಸೋಲಿಸಲಿ, ಆಮೇಲೆ ಮದುವೆಯಾಗುತ್ತೇನೆ. ಇದು ಅವನನ್ನು ಮದುವೆಯಾಗುವುದಕ್ಕೆ ವರಹಮಾಲಿಕೆಯನ್ನು ಕೈಯಲ್ಲಿ ಧರಿಸಿದ್ದೇನೆ. ಒಂದು ವೇಳೆ ಅವ ಬರುವಲ್ಲಿ ತಡ ಆಯಿತು ಅಂತ ಆದರೆ ಹಾರದಲ್ಲಿರುವಂತಹ ಸುಮಗಳೆಲ್ಲ ಉದುರಿ ದಾರವು ಪಾಶವಾದೀತು. ರಾಕ್ಷಸ ದೂತನಾಗಿ ಬಂದವನು ನಾನು ದೇವಿ ದೂತನಾಗಿ ಹಿಂದೆ ಹೋಗುತ್ತಾ ಇದ್ದೇನೆ. ಮುಂದೆ ಅವಧೂತನಾಗುವಂತೆ ಅನುಗ್ರಹಿಸುತ್ತಾ ಹೊರಟೆ. ನಾ ಯಾವ ಕಾಲಕ್ಕೂ ಬದ್ಧನೇ ಹೌದು. ಸಂಧಾನವನ್ನು ಧಿಕ್ಕರಿಸಿದ್ದಾಳೆ. ಸಂಗ್ರಾಮವೇ ಪಣವಂತೆ. ಅವಳ ಮುಡಿಯಲ್ಲಿ ಹಿಡಿದು ಜಾಗ. ನಿನ್ನನ್ನು ಬಯಸಿದರಂತೆ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟರೆ ಸಂಧಾನವಲ್ಲ ನಿನ್ನ ಮುಂದೆ ನಿಂತವ ಸಾಮಾನ್ಯ ಭಾವಿಸಬೇಡ. ದೂರ ದುರ್ಭ್ರಾಕ್ಷನಾರಿದ್ದಾಳೆ. ನಿರಾತ ಸಿದ್ಧವಾಗಿದೆ.
ಶಿರಗಳನ್ನು ಸಾರಿದು ಶೂರಕ್ಕೆ ಬೇಕಾಗಿ ಕಾಳಿಕಾಂಬೆಯ ಜಗಜನ್ಮಯ ಮೂಲ ರೂಪಿಣಿ ವಿಶ್ವವಂದಿತೆ ಪಾಲಿಸಲು ತನಿತ್ಯರು ಪೂಜಿಸುತ್ತಿರಲು. ಶಾಂತಳಾಗಮ್ಮ. ದೇವೇಂದ್ರ, ನಿಮಗೆಲ್ಲರಿಗೂ ಚಮಾತಿರಂತೆ ದುರುಳ ಸರ್ವನಾಶಕ್ಕೆ ಕಾಳಿಯಾಗಿ ಒದಿಸುವುದರ ಮೂಲಕ ನಾಂದಿಯನ್ನು ಹಾಡಿದ್ದೇನೆ. ಇದೋ ಮುಂದೆ ದುರುಳರನ್ನು ಕೊಲ್ಲುವಂತಹ ಚಂಡಮನ್ನ ಕಾಣಿರಿ.